ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಖಿನ್ ಮೀಟ್ ಮಾಡೋದಿಕ್ಕೆ ನಿಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೆ? ಮತ್ ಈ ಕಡೆ ಯಾಕೆ ಸವಾರಿ? ಯಾಕೆ ಅಂದ್ರೆ ಅಣ್ಣ ಹೇಳ್ದ, ಮನೇಲಿ ಏನೇನೋ ನಡೀತಿದೆ, ಅದಕ್ಕೆ ಬೇಜಾರಾಗಿದ್ದಾರೆ, ಎಲ್ಲಾರು ಕರ್ಕೊಂಡು ಹೋಗು, ಇಲ್ಲ ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗು, ಖುಷಿ ಆಗ್ತಾಳೆ ಅಂತ ಹೇಳ್ದ. ಅದಕ್ಕೆ ಕರ್ಕೊಂಡ್ ಬರ್ತಾ ಇದೀನಿ. ಅದಕ್ಕೆ ಇದೇನಿದು ಹಗ್ಗ ಎಲ್ಲ ಕಟ್ಟಿದಾರೆ? ಅಲ್ಲ, ಸಮ್ಮರ್ ಸೀಸನಲ್ಲೂ ಮನೆ ಒಳಗೆ ಬಟ್ಟೆ ಒಣಗಾಕ್ತಾರ? ರಿತು, ಇದು ನಿನಗೆ ಬಟ್ಟೆ ಒಣಗಾಕೋ ಹಗ್ಗದ ತರ ಕಾಣಿಸ್ತಿದ್ಯಾ? ಏನೋ ನಡೀತಾ ಇದೆ. ಅತ್ತೆ ಬೀನ್ಸ್ ತರ ಕೇಳಿದ್ನಲ್ಲ. ಏನೇ ಸತ್ಯ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಬಾರೆ ರಿತು, ಬಾಮ್ಮ. ಅಯ್ಯೋ ಬಾಬಾ ಬಾಬಾ ಬಾ. ಏನಮ್ಮ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ. ಹಾಯ್ ರಿತು. ಏನೇ ಇದು, ಸ್ವಲ್ಪ ಬೇಗ ಬರೋದಲ್ವಾ? ತಿಂಡಿ ಇಲ್ಲೇ ಮಾಡ್ಬೋದಾಗಿತ್ತು. ಅಯ್ಯೋ ಗಿರ್ಜಮ್ಮ, ನಾನ್ ಬರೋದು ನನ್ಗೆ ಗೊತ್ತಿರ್ಲಿಲ್ಲ. ರಿತು ಕರ್ಕೊಂಡ್ ಬಂದಿತ್ತು. ಒಳ್ಳೆ ಕೆಲ್ಸನೇ ಮಾಡ್ದೆ ರಿತು. ಸತ್ಯ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಸರಿ, ನೀವಿಬ್ರು ಕೂತಿರಿ, ಕಾಫಿ ತಗೊಂಡ್ಬಂದ್ಬಿಡ್ತೀನಿ. ಅಮ್ಮ, ಏನಿದು ಮನೆ ಒಳಗೆ ಹಗ್ಗ ಕಟ್ಟಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹಗ್ಗ ಯಾಕೆ ಕಟ್ಟಿದ್ದೀರಾ? ಅಪ್ಪನ ಫೋಟೋ ಯಾಕೆ ಈ ಕಡೆ ಬಂದಿದೆ? ಆ ಕಡೆ ಇತ್ತು ತಾನೆ? ಸತ್ಯ ಅವರೇ, ಮೊದಲು ಕಾಫಿ ಕುಡಿದು ಆಮೇಲೆ ನಿಧಾನಕ್ಕೆ ಮಾತಾಡಿದ್ರೆ ಆಯ್ತು. ಇಲ್ಲ ಬಾವಾ, ನನಗೀಗ್ಲೇ ವಿಷಯ ಗೊತ್ತಾಗ್ಬೇಕು. ಯಾರಾದ್ರೂ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಸತ್ಯ. ನಿನಗೆ ಈ ಮನೇಲಿ ಜಾಗ ಇಲ್ಲ. ಇದು ನಮ್ಮಪ್ಪನ ಮನೆ, ನಿಮ್ಮಪ್ಪನ ಮನೆ ಅಲ್ಲ. ಇದ್ರಲ್ಲಿ ನನಗೂ ಹಕ್ಕಿದೆ, ನಂದು ಪಾಲಿದೆ. ಏನು ಮನೆ ಭಾಗ ಮಾಡಿದ್ಲ? ಯಾಕೆ ನೀವ್ ನನಗಿದನ್ನ ಹೇಳಲಿಲ್ಲ? ನಿಂಗೆ ಹೇಳೋಕ್ ಭಯ ಆಯ್ತು ಕಣೆ. ಎಲ್ಲ ಅವಳು ಹುಟ್ಟಿದ ಮನೆನೆ ಭಾಗ ಮಾಡೋದಕ್ಕೆ ಹೊರಟಿದ್ದಾಳಲ್ಲ, ಇವತ್ತು ಅವಳಿಗೆ ಗತಿ ಕಾಣಿಸ್ತಾ ಬಿಡಲ್ಲ ನಾನು. ದಿವ್ಯಕ್ಕ, 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 ಎಲ್ಲಮ್ಮ ಅವಳು? ದಿವ್ಯಕ್ಕ, ಅಮ್ಮ ಎಲ್ಲೇ? ಅವಳು ಮನೇಲಿಲ್ಲ ಕಣೆ. ದಯವಿಟ್ಟು ಸಮಾಧಾನ ಮಾಡ್ಕೊ. ಸರಿ, ಈಗ್ಲೇ ಅವಳಿಗೆ ಫೋನ್ ಮಾಡಿ. ಈಗಿಂದ ಈಗ್ಲೇ ಅವಳು ನನ್ನ ಕಣ್ಮುಂದೆ ಇರಬೇಕು. ಸತ್ಯ ಸತ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊಂಬ. ನನಗೆ ಗೊತ್ತು ನಿನಗೆ ಕೋಪ ಬರ್ತಾ ಇದೆ, ಬೇಜಾರಾಗಿದೆ ಅಂತ. ಆದರೆ ಏನು ಮಾಡೋದು? ದಿವ್ಯಾ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಹೌದು ಸತ್ಯ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀಯ. ಕೋಪ ಬಿಟ್ಟು ನಮ್ಮೆಲ್ರ ಜೊತೆಗೆ ಹಾಯಾಗಿ ಇದ್ಕೊಂಡು ಹೋಗೆ. ಈ ಮನೆ ಪರಿಸ್ಥಿತಿ ನೋಡಾದ್ಮೇಲೂ ಹೇಗಮ್ಮ ಹಾಯಾಗಿರೋದು? ನೋಡಿದ್ಯಪ್ಪ, ನಿನ್ ದೊಡ್ಡ ಮಗಳು ಮನೆನ ಭಾಗ ಮಾಡಿದ್ಲಂತೆ. ಇದಕ್ಕೆನಾ ನೀನ್ ಕಷ್ಟಪಟ್ಟು ಈ ಮನೇನ್ ಕಟ್ಟಿದ್ದು? ಭಾಗ ಮಾಡ್ಲಿ ಅಂತನ ನಾನು ಓದನ್ ಬಿಟ್ಟು ಸ್ಪ್ಯಾನರ್ ಹಿಡ್ದಿದ್ದು. ನನ್ನ ಆಸೆ ಕನ್ಸನ್ನೆಲ್ಲ ನುಚ್ಚನೂರ್ ಮಾಡ್ಬಿಟ್ಲಪ್ಪ. ಪುಟ್ಟಿ,
ಸಮಾಧಾನ ಮಾಡ್ಕೊಳೆ. ಏನ್ ಮಾಡೋಕ್ಕಾಗತ್ತೆ ಹೇಳು? ವಿಷದ ಹಾವನ್ ಸಾಕ್ಬಿಟ್ಟಿದ್ದೀವಿ, ಅನುಭವಿಸ್ಲೇಬೇಕಲ್ಲ. ಹೌದು ಅತ್ಗೆ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಮ್ಮ ಮನೆ ಒಡೆದು 2 ಭಾಗ ಆಗಿದೆ ಅನ್ನೋದನ್ನ ನನಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ರೀತು. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಇನ್ನು ಅದೇನೇನು ಅವಾಂತರಗಳನ್ನ ಮಾಡಿದಾಳೋ, ಇವ್ರು ನಾನು ಕೋಪ ಮಾಡ್ಕೋತೀನಿ ಅಂತ ಎಲ್ಲಾನು ಮುಚ್ಚಿಟ್ಟಿದ್ದಾರೆ. ಇಲ್ಲ ಕಣೆ, ನಾವೇನೋ ಬೇಕು ಅಂತ ಮುಚ್ಚಿಟ್ಟಿದ್ದಲ್ಲ. ಜಾನಕಿ, ಆ ವಿಷಯನೂ ಹೇಳ್ಬಿಡೆ. ಯಾವ ವಿಷಯ? ಜಾನಕಿ ಹೇಳ್ಬಿಡು. ದಿವ್ಯಾ ಬಾಲನ ಹತ್ರ ಬಲವಂತಿಂದ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿಸ್ಕೊಂಡಿದ್ದಾಳೆ. ಅವರಿಬ್ರು ಇವಾಗ ಗಂಡ ಹೆಂಡ್ತಿರಲ್ಲ ಕಣೆ. ಸತ್ಯ, ನಿನಗೆ ನಿನ್ನ ಗಂಡನ ಮನೇಲಿ 1000 ಇರುತ್ತೆ. ಅದಕ್ಕೆ ಈ ವಿಷಯ ನಿನಗೆ ಹೇಳೋದು ಬೇಡ ಅಂತ ಸುಮ್ಮನಾಗ್ಬಿಟ್ವಿ ಕಣೆ. ಇಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಇದೆಯಾ? ನಿಮ್ಮನ್ನೇ ಕೇಳ್ತಾ ಇರೋದು, ಇನ್ನೂ ಏನಾದ್ರೂ ಇದೆಯಾ? ಅದು ಸತ್ಯ. ನಾವು ಆ ಮಾತನ್ನು ಹೇಳಬಾರ್ದು. ಆದರೆ ಇಷ್ಟಕ್ಕೆಲ್ಲ ಕಾರಣ ಆ ಸುಪ್ರೀತ್ ಅನ್ನೋ ಹುಡುಗನೇ ಕಣೆ. ಅಜ್ಜಿ ಸಾಕು ಬಿಡಿ. ಸತ್ಯ ಅವರೇ, ಅವಳ ವಿಷಯ ನಿಮಗೆ ಗೊತ್ತಿದೆಯಲ್ಲ. ಅವಳನ್ನ ನಾವೇ ದಾರಿಗೆ ತರ್ತೀವಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವಳಿಂದಾಗಿ ನಮ್ಮ ನೆಮ್ಮದಿ ಹಾಳಾಗಿದ್ದು ಸಾಕು. ನೀವು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಡಾರ್ಲಿಂಗು, ನೀನು ಹೇಳಿರೋ ಅಂಗಡಿ ಅಲ್ಲಿಲ್ಲ. ಹೌದಾ? ಹೋಗ್ಲಿ ಬಿಡು. ಹಾಗಿದ್ರೆ ಮನೆಗೆ ಹೋಗೋಣವಾ? ಅಷ್ಟಕ್ಕೂ ಮನೆಯಲ್ಲಿ ಯಾರೂ ಇಲ್ಲ. ಸತ್ಯ ಮತ್ತೆ ರಿತು ಆಚೆ ಹೋಗಿದ್ದಾರೆ. ಅತ್ತೆ ಮಾವ ಚಿಕ್ಕತ್ತೆ ಯಾರೂ ಇಲ್ಲ. ವಾಟ್? ಸತ್ಯ ರಿತು ಆಚೆ ಹೋಗಿದಾರ? ಎಲ್ಲಿಗೆ? ಅಯ್ಯೋ, ನನಗೇನು ಹೇಳ್ಬಿಟ್ಟು ಹೋಗ್ತಾರೆ ಡಾರ್ಲಿಂಗ್ ಅವರು. ನಾನು ರಿತು ಮತ್ತೆ ಕಾರ್ತಿಕ್ ಮಾತಾಡ್ತಿರೋದನ್ನ ಕಂದು ಕೇಳಿಸ್ಕೊಂಡೆ ಡಾರ್ಲಿಂಗು. ಕಾರ್ತಿಕ್ ರಿತು ಹತ್ರ ಹೇಳ್ತಾ ಇದ್ದ, ಸತ್ಯನ ಅವ್ರ ತವ್ರ ಮನೆಗೆ ಕರ್ಕೊಂಡೋಗು, ಅವ್ರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ. ಅದಕ್ಕೆ ಇವಳು ಕರ್ಕೊಂಡು ಹೋದ್ಲಾ? ಯಾಕೆ ಡಾರ್ಲಿಂಗ್ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದ್ನಾ? ಆ ಸತ್ಯ ನನಗೆ ಚಾಲೆಂಜ್ ಮಾಡ್ತಾಳಲ್ವಾ? ಈಗ ಅವಳು ಹೇಗೆ ಪೊಲೀಸ್ ಆಗ್ತಾಳೋ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.